ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ಮಹಾಕೃಪೆಯಿಂದ ನ್ಯಾಯಸ್ಥಾಪಕರ ಪುಸ್ತಕದ ಕೊನೆಯ ಅಧ್ಯಯನಕ್ಕೆ ನಾವು ಬಂದಿದ್ದೇವೆ. ಕಳೆದ ಎಲ್ಲ ದಿನಗಳಲ್ಲಿ ಈ ಪುಸ್ತಕದ ಧ್ಯಾನದಲ್ಲಿ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿದ್ದೇವೆ ಅಲ್ವಾ? ಹಾಗೂ ಕರೆ ಮಾಡಿ ನಮ್ಮನ್ನು ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ವಂದನೆಗಳು. ಇಂದು ಪ್ರಥಮ ಬಾರಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುವವರಂಥ ಎಲ್ಲ ಪ್ರಿಯರಿಗೂ ನಾವು ಪುನಃ ಸ್ವಾಗತ ಬಯಸ್ತೇವೆ. ರಾಜಕೀಯ ಅನಾಯಕತ್ವ ಅಂದರೆ ಏನು? ಇಸ್ರಾಯೇಲರ ಎಲ್ಲ ಕುಲಗಳು ಒಟ್ಟಾಗಿ ಒಂದು ಕುಲವನ್ನು ನಿರ್ನಾಮ ಮಾಡುವುದಕ್ಕೆ ಕಾರಣವೇನು? ಈ ಪುಸ್ತಕದಲ್ಲಿ ಮುಕ್ತಾಯಗೊಳಿಸುವ ಸಮಯದಲ್ಲಿ ನಾವು ನೋಡುವ ಒಂದು ಭಯಾನಕ ಪ್ರಾಸಂಗಿಕ ವಿಷಯವನ್ನು ದೇವರಾತ್ಮನ ಸಹಾಯದಿಂದ ಈಗ ನಾವು ಅಧ್ಯಯನ ಮಾಡೋಣ. ಇಗೋ, ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಹೇಳಿದ ಕೃಪಾಪೂರ್ಣನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಆಲಿಸಲು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಕೃಪೆಯಿಂದ ನಾವು ಸತ್ಯವೇದದ 7ನೇ ಪುಸ್ತಕವಾಗಿರುವ ನ್ಯಾಯಸ್ಥಾಪಕರ ಪುಸ್ತಕದ ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಖಂಡಿತವಾಗಿಯೂ ಈ ಪುಸ್ತಕದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾನೆ, ನಮ್ಮನ್ನು ಎಚ್ಚರಿಸಿದ್ದಾನೆ ಹಾಗೂ ನಮ್ಮನ್ನು ಬಲಪಡಿಸಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ನ್ಯಾಯಸ್ಥಾಪಕರ ಪುಸ್ತಕದ 17ನೇ ಅಧ್ಯಾಯದಿಂದ 18ನೇ ಅಧ್ಯಾಯಗಳವರೆಗೆ ಧ್ಯಾನ ಮಾಡಿಕೊಂಡು ಅವುಗಳ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಆಶೀರ್ವದಿಸಲ್ಪಟ್ಟಿರುವೆವು. ಪ್ರಿಯರೇ, ಧ್ಯಾನ ಮಾಡಿದ ಮುಖ್ಯ ವಿಷಯಗಳು ಯಾವುದೆಂದರೆ, ದೇವಸ್ಥಾನವು ಧಾರ್ಮಿಕ ವಚನಭ್ರಷ್ಟತೆ, ಎಫ್ರಾಹೀಮಿನಲ್ಲಿ ದೇವರು ಅಸಹ್ಯಪಡುವ ಆರಾಧನೆ, ದಾನಿನಲ್ಲಿ ದೇವರು ಅಸಹ್ಯಪಡುವ ಆರಾಧನೆ, ವಾಸಸ್ಥಾನವು ನೈತಿಕ ಘೋರತನವು ಎಂಬಿವುಗಳೇ. ಪ್ರೀತಿಯುಳ್ಳ ದೇವಜನರೇ, ಮುಂದೆ ನಾವು 19ನೇ ಅಧ್ಯಾಯವನ್ನು ಧ್ಯಾನಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ವಾಸಸ್ಥಾನ ನೈತಿಕ ಘೋರತನ ಎಂಬುದಾಗಿರುತ್ತದೆ. ನಾವು ಈಗಾಗಲೇ ಹಿಂದಿನ ಭಾಗದಲ್ಲಿ ನೋಡಿಕೊಂಡ ಪ್ರಕಾರ ಜನರ ಬೀಳುವಿಕೆಯು ಧಾರ್ಮಿಕ ವಚನಭ್ರಷ್ಟತೆಯೊಂದಿಗೆ ಪ್ರಾರಂಭಗೊಳ್ಳುತ್ತದೆ. ಅಲ್ಲಿಂದ ಅದು 2ನೇ ಹಂತವಾಗಿರುವ ನೈತಿಕ ಘೋರತನದ ಕಡೆಗೆ ಸಾಗುತ್ತದೆ. ಅದನ್ನು ನ್ಯಾಯಸ್ಥಾಪಕರ ಪುಸ್ತಕವನ್ನು ಮುಕ್ತಾಯಗೊಳಿಸುವ ಒಂದು ಭಯಾನಕ ಪ್ರಾಸಂಗಿಕ ಕಥೆಯಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಪ್ರಿಯರೇ, ಅದು ಬೆನ್ಯಾಮೀನ್ ಕುಲವನ್ನು ಸುತ್ತುವರಿದುಕೊಂಡಿವೆ. ಈ ಕುಲದವರು ತಮ್ಮನ್ನು ಏಕರಾಶಿ ಅಶ್ಲೀಲ ದುರಾಚಾರದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಅದು ಪ್ರಜಾಯುದ್ಧಕ್ಕೆ ಕಾರಣವಾಯಿತು. ಬೆನ್ಯಾಮೀನ್ ಕುಲದವರು ಪ್ರವಾಸಿಯಾಗಿದ್ದ ಲೇವಿಯನ ಉಪಪತ್ನಿಯನ್ನು ಬಹಳವಾಗಿ ಭಂಗಪಡಿಸಿದ್ದರಿಂದ ಅವಳು ಸತ್ತು ಹೋಗಿದ್ದಳು. ಈ ಸನ್ನಿವೇಶದಲ್ಲಿ ನಡೆದ ದುರಾಚಾರದಿಂದಾಗಿ ಇಸ್ರಾಯೇಲಿನ ಬೇರೆ ಕುಲಗಳವರು ಬೆನ್ಯಾಮೀನರನ್ನು ನಿರ್ನಾಮ ಮಾಡುವ ಪ್ರಯತ್ನವನ್ನು ಮಾಡುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ನ್ಯಾಯಸ್ಥಾಪಕರು 19ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ. ಎಫ್ರಾಯಿಂ ಪರ್ವತ ಪ್ರದೇಶದ ಒಂದು ಮೂಲೆಯಲ್ಲಿ ಒಬ್ಬನೊಬ್ಬ ಲೇವಿಯನು ಪ್ರವಾಸಿಯಾಗಿದ್ದನು. ಯೆಹೂದದ ಬೆತ್ಲೆಹೇಮಿನವಳಾದ ಒಬ್ಬ ಸ್ತ್ರೀಯು ಅವನಿಗೆ ಉಪಪತ್ನಿಯಾಗಿದ್ದಳು. ಈಕೆಯು ಇವನನ್ನು ಬಿಟ್ಟು ಜಾರತ್ವ ಮಾಡಿ ಯೆಹೂದದ ಬೆತ್ಲೆಹೇಮಿನಲ್ಲಿದ್ದ ತನ್ನ ತೌರ ಮನೆಗೆ ಹೋಗಿ ಅಲ್ಲಿ 4 ತಿಂಗಳು ಇದ್ದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೋಡಿರಿ, ಈ 2 ವಚನಗಳು ಅಂದಿನ ಕಾಲದ ಇಸ್ರಾಯೇಲ್ಯರ ಜೀವಿತದ ಮತ್ತೊಂದು ಒಳನೋಟವನ್ನು ನಮಗೆ ಕೊಡುತ್ತದೆ ಮತ್ತು ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ರಿಂದ 3 ಅಧ್ಯಾಯಗಳ ಉತ್ತಮ ವಿವರಣೆಯಾಗಿದೆ. ಈಗ ನಮ್ಮ ವಾಕ್ಯ ಭಾಗಕ್ಕೆ ಬರುವಾಗ, ಒಬ್ಬ ಲೇವಿಯನು ಇಂಥ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳುವ ವಿಷಯವನ್ನು ನಾವು ಎಂದಾದರೂ ಊಹಿಸಬಹುದೋ? ಒಳ್ಳೆಯದು. ಹೇಗೋ ಮದುವೆ ಮಾಡಿಕೊಂಡನು. ಅವಳು ಇವನನ್ನು ಬಿಟ್ಟು ಜಾರತ್ವ ಮಾಡಿ ತನ್ನ ತಂದೆಯ ಮನೆಗೆ ಹಿಂತಿರುಗಿ ಹೋದಳು. ಈ ಲೇವಿಯನು ಪ್ರೀತಿಯಿಂದ ಅವಳನ್ನು ಕರೆತರಬೇಕೆಂದು ಹೋದಾಗ ಅವಳ ತಂದೆಯು ಈ ಲೇವಿಯನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಮತ್ತೆ ಇವನು ಅಲ್ಲಿ ಹಲವು ದಿವಸಗಳವರೆಗೆ ಇದ್ದನು. ನಂತರ ಒಂದು ದಿವಸ ಅವನು ತನ್ನ ಉಪಪತ್ನಿಯನ್ನು ಕರೆದುಕೊಂಡು ಉತ್ತರದ ಕಡೆಗೆ ಹೊರಟನು. ಪ್ರಯಾಣದ ಆ ರಾತ್ರಿಯಲ್ಲಿ ಬೆನ್ಯಾಮೀನರ ಊರಾಗಿದ್ದ ಗಿಬೆಯದಲ್ಲಿ ಇಳುಕೊಂಡರು. ಎಫ್ರಾಯಿಂ ಪರ್ವತ ಪ್ರದೇಶಕ್ಕೆ ಸೇರಿದವನು ಗಿಬೆಯದಲ್ಲಿ ವಾಸಿಸುವನು ಆಗಿದ್ದ ಒಬ್ಬನೊಬ್ಬ ಮುದುಕನು
ಇವರನ್ನು ತನ್ನ ಮನೆಯೊಳಕ್ಕೆ ಸೇರಿಸಿಕೊಂಡು ಉಪಚರಿಸಿದನು. ಆ ರಾತ್ರಿ ಅವರು ಭೋಜನದಿಂದ ತೃಪ್ತರಾಗುವಷ್ಟರಲ್ಲಿ ಸೊದೋಮ್ ಪಟ್ಟಣವು ನಾಶವಾಗುವ ಮೊದಲು ಯಾವುದನ್ನು ಮಾಡಿದರೋ ಅದೇ ರೀತಿಯಲ್ಲಿ ಗಿಬೆಯದ ಕೆಲವು ನೀಚ ಜನರು ತಮ್ಮ ಶಾರೀರಿಕ ತೃಪ್ತಿಯನ್ನು ಈ ಲೇವಿಯನಿಂದ ಹೊಂದಲು ಬಯಸಿದರು. ಆದರೆ ಈ ಲೇವಿಯನು ತನ್ನ ಉಪಪತ್ನಿಯನ್ನು ಅವರ ಮಧ್ಯದಲ್ಲಿ ಕಳುಹಿಸಿದನು. ಅವರು ರಾತ್ರಿಯೆಲ್ಲ ಅವಳನ್ನು ಭಂಗಪಡಿಸಿದ್ದರಿಂದ ಅವಳು ಬೆಳಗಾಗುವುದರಲ್ಲಿ ತಾವು ಇಳುಕೊಂಡಿದ್ದ ಮನೆಯ ಬಾಗಲಲ್ಲಿ ಸತ್ತು ಬಿದ್ದಿದ್ದಳು. ಪ್ರಿಯರೇ, ಇಂಥ ಘೋರವಾದ ನೀಚ ಕೃತ್ಯಗಳು ಅಂದು ಮಾತ್ರವಲ್ಲ, ಇಂದು ನಡೆಯುತ್ತಲೇ ಇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ಲೇವಿಯನು ಈ ದುಷ್ಕೃತ್ಯದಿಂದ ಬಾಧಿತನಾಗಿ ಅವನು ಮಾಡಿದ ಕಾರ್ಯವು ಅವರ ಕೀಳಮಟ್ಟವನ್ನು ತೋರಿಸುವಂಥದ್ದಾಗಿದೆ. ಅವನು ಅವಳ ಶವವನ್ನು ಎಲುಬುಗಳ ಸಹಿತವಾಗಿ 12 ತುಂಡುಗಳನ್ನು ಮಾಡಿ ಅವುಗಳನ್ನು ಒಂದೊಂದು ಕುಲಗಳಿಗೆ ಒಂದೊಂದರಂತೆ ನಡೆದ ಸಂಗತಿಯನ್ನು ವಿವರಿಸುವ ಸಂದೇಶದೊಂದಿಗೆ ಕಳುಹಿಸಿದನು. ಈ ಅತ್ಯಾಚಾರಕ್ಕೆ ಇಸ್ರಾಯೇಲಿನ ಉಳಿದ ಕುಲಗಳವರು ನೀಡಿದ ಪ್ರತಿಕ್ರಿಯೆಯನ್ನು ಮುಂದಿನ 2 ಅಧ್ಯಾಯಗಳಲ್ಲಿ ದಾಖಲಿಸಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನ್ಯಾಯಸ್ಥಾಪಕರು 20 ಮತ್ತು 21ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯಗಳ ಮುಖ್ಯ ಪ್ರಸ್ತಾಪವು ರಾಷ್ಟ್ರವು, ರಾಜಕೀಯ ಅನಾಯಕತ್ವವು ಎಂಬುದಾಗಿರುತ್ತದೆ. ಪ್ರಿಯರೇ, ಇಸ್ರಾಯೇಲ್ಯರ ಜೀವಿತದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ರಾಷ್ಟ್ರದ ವಿಷಯದಲ್ಲೂ ಧಾರ್ಮಿಕ ವಚನ ಭ್ರಷ್ಟತೆಯ ಹಾಗೂ ನೈತಿಕ ಘೋರತನದ ನಂತರ ಕೆಳಮಟ್ಟಕ್ಕೆ ಇಳಿಸುವ ಹೆಜ್ಜೆಯು ಅದು ರಾಜಕೀಯ ಅನಾಯಕತ್ವವಾಗಿದೆ. ಇದನ್ನು ನಾವು ನ್ಯಾಯಸ್ಥಾಪಕರ ಪುಸ್ತಕದ ಕೊನೆಯ 2 ಅಧ್ಯಾಯಗಳಲ್ಲಿ ನೋಡುವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರ ಬೇರೆ ಕುಲಗಳವರು ಗಿಬೆಯದಲ್ಲಿ ನಡೆದಂಥ ಘೋರವಾದ ಕೃತ್ಯದ ಸಂದೇಶವನ್ನು ಆ ಸ್ತ್ರೀಯ ಶವದ ತುಂಡಿನೊಂದಿಗೆ ಹೊಂದಿದಾಗ ಅವರೆಲ್ಲರೂ ಬೆನ್ಯಾಮೀನರ ಮೇಲೆ ಬಹು ಕೋಪಗೊಂಡರು. ಕಾನೂನನ್ನು ಹೇರಬೇಕೆಂದು ಅವರು ನಂಬಿದರು. ಆ ತಪ್ಪಿಗಸ್ತರನ್ನು ಒಪ್ಪಿಸುವಂತೆ ಆ ಉಳಿದ ಕುಲದವರು ಬೆನ್ಯಾಮೀನರಿಗೆ ಅವಕಾಶವನ್ನು ನೀಡಿದರು. ಆದರೆ ಅದರ ಬದಲಾಗಿ ಬೆನ್ಯಾಮೀನರು ಉಳಿದ 11 ಕುಲದವರ ವಿರುದ್ಧ ಯುದ್ಧವನ್ನು ಘೋಷಿಸಿದರು. ಆದ ಕಾರಣ ಉಳಿದ 11 ಕುಲದವರು ಕೂಡಿಕೊಂಡು ಬೆನ್ಯಾಮೀನರ ವಿರುದ್ಧ ಬಂದರು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 20ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದಾನ್ ಪಟ್ಟಣದಿಂದ ಬೆರ್ಷೇಬದವರೆಗಿರುವ ಪ್ರಾಂತ್ಯಗಳಲ್ಲಿಯೂ ಗಿಲ್ಯಾದಿನಲ್ಲಿಯೂ ಇರುವ ಇಸ್ರಾಯೇಲ್ಯರೆಲ್ಲರೂ ಏಕ ಮನಸ್ಸಿಂದ ಹೊರಟು ಮಿಚ್ಪೆಗೆ ಬಂದು ಯೆಹೋವನ ಸನ್ನಿಧಿಯಲ್ಲಿ ಸಭೆ ನೆರೆದರು. ಆ ದೇವ ಪ್ರಜಾಸಭೆಯಲ್ಲಿ ಎಲ್ಲ ಕುಲಾಧಿಪತಿಗಳು, ಯುದ್ಧ ಸನ್ನದ್ಧರಾದ 4,00,000 ಕಾಲಾಳುಗಳು ಇದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೆನ್ಯಾಮೀನ ಕುಲದಲ್ಲಿ ಪ್ರಚಂಡವಾದ ಸೈನ್ಯವಿತ್ತೆಂಬುದು ಸಹಜವಾಗಿ ಕಂಡುಬರುತ್ತದೆ. ಹಾಗೆ ಓದುತ್ತಾ ಹೋಗುವಾಗ ಒಂದು ಆಸಕ್ತಿಕರವಾದ ವಿಷಯವನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 20ನೇ ಅಧ್ಯಾಯ 3ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಸ್ರಾಯೇಲ್ಯರು ಕೂಡಿಕೊಂಡು ಮಿಚ್ಪೆಗೆ ಬಂದಿದ್ದಾರೆಂಬ ವರ್ತಮಾನವು ಬೆನ್ಯಾಮೀನರಿಗೆ ಮುಟ್ಟಿತು. ಇಸ್ರಾಯೇಲ್ಯರು ಈ ದುಷ್ಟತನವನ್ನು ಹೇಗೆ ನಡೆಯಿತೆಂದು ತಿಳಿಸಿರಿ ಎಂದು ಕೇಳಲು, ಹತಳಾದ ಸ್ತ್ರೀಯ ಗಂಡನಾದ ಆ ಲೇವಿಯನು, ನಾನು ನನ್ನ ಉಪಪತ್ನಿಯ ಸಹಿತವಾಗಿ ಬೆನ್ಯಾಮೀನರ ಊರಾದ ಗಿಬೆಯದಲ್ಲಿ ಒಂದು ರಾತ್ರಿ ಇಳುಕೊಂಡೆನು. ಆ ಊರಿನ ಜನರು ಅದೇ ರಾತ್ರಿ ನಾನು ಇಳುಕೊಂಡಿದ್ದ ಮನೆಯನ್ನು ಸುತ್ತಿಕೊಂಡು ನನ್ನನ್ನು ಕೊಲ್ಲಬೇಕೆಂದಿದ್ದರು ಮತ್ತು ನನ್ನ ಉಪಪತ್ನಿಯನ್ನು ಬಹಳವಾಗಿ ಭಂಗಪಡಿಸಿದರು. ಆಕೆಯು ಸತ್ತಳು. ಅವರು ಇಸ್ರಾಯೇಲ್ಯರಲ್ಲಿ ನಡೆಸಿದ ಇಂಥ ಕೆಟ್ಟ ಹುಚ್ಚುಗೆಲಸವು ಎಲ್ಲರಿಗೂ ಗೊತ್ತಾಗಲೆಂದು ನಾನು ಆಕೆಯ ಶವವನ್ನು ತುಂಡು ಮಾಡಿ ಇಸ್ರಾಯೇಲ್ಯರ ಎಲ್ಲ ಪ್ರಾಂತ್ಯಗಳಿಗೆ ಕಳುಹಿಸಿದನು. ಇಲ್ಲಿ ಕೂಡಿದ ಎಲ್ಲ ಇಸ್ರಾಯೇಲ್ಯರೇ, ಈಗ ನಿಮ್ಮ ಆಲೋಚನಾಭಿಪ್ರಾಯಗಳನ್ನು ಹೇಳಿರಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಡೆದಂಥ ಕೆಟ್ಟ ಕಾರ್ಯದ ಬಗ್ಗೆ ಆ ಲೇವಿಯನಿಂದ ಸಮರ್ಪಕವಾದ ವಿವರಣೆಯನ್ನು ಕೇಳಿಕೊಂಡರು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 20ನೇ ಅಧ್ಯಾಯ 8ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದನ್ನು ಕೇಳಿ ಜನರು ಏಕ ಮನಸ್ಸಿನಿಂದ, ನಮ್ಮಲ್ಲಿ ಯಾವನು ತನ್ನ ಗುಡಾರಕ್ಕೆ ಹೋಗಬಾರದು, ತನ್ನ ಮನೆಗೆ ಹಿಂತಿರುಗಕೂಡದು, ನಾವು ಚೀಟು ಹಾಕೋಣ, ಅದು ಬಿದ್ದ ಪ್ರಕಾರವೇ ಗಿಬೆಯದವರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗೋಣ. ಇಸ್ರಾಯೇಲ್ ಕುಲಗಳಲ್ಲಿ 100ಕ್ಕೆ 10, 1000ಕ್ಕೆ 100,
10,000ಕ್ಕೆ 1,000 ಈ ಪ್ರಕಾರ ಜನರನ್ನು ಆರಿಸಿಕೊಂಡು ಅವರನ್ನು ಆಹಾರ ತರುವುದಕ್ಕಾಗಿ ಕಳುಹಿಸೋಣ. ಅವರು ಬಂದ ಮೇಲೆ ಬೆನ್ಯಾಮೀನರಾದ ಗಿಬೆಯದವರು ಇಸ್ರಾಯೇಲ್ಯರಲ್ಲಿ ನಡೆಸಿದ ದುಷ್ಕರ್ಮಕ್ಕಾಗಿ ಅವರಿಗೆ ದಂಡನೆ ಮಾಡೋಣ ಅಂದುಕೊಂಡರು. ಹೀಗೆ ಅವರೆಲ್ಲರೂ ಏಕ ಮನಸ್ಸಿನಿಂದ ಆ ಪಟ್ಟಣಕ್ಕೆ ವಿರೋಧವಾಗಿ ಕೂಡಿಕೊಂಡರು. ಅವರು ಬೆನ್ಯಾಮೀನರ ಸಮಸ್ತ ಕುಲಸ್ಥರ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ, ನಿಮ್ಮಲ್ಲಿ ನಡೆದ ಈ ದುಷ್ಕರ್ಮ ಎಂಥದು? ಈಗ ಗಿಬೆಯ ಊರಲ್ಲಿರುವ ಆ ನೀಚರನ್ನು ನಮಗೆ ಒಪ್ಪಿಸಿರಿ, ನಾವು ಅವರನ್ನು ಕೊಂದು ಇಸ್ರಾಯೇಲ್ಯರ ಮಧ್ಯದಿಂದ ಇಂಥ ದುಷ್ಟತನವನ್ನು ತೆಗೆದುಹಾಕುತ್ತೇವೆ ಎಂದು ಹೇಳಿಸಿದರು. ಆದರೆ ಬೆನ್ಯಾಮೀನರು ತಮ್ಮ ಬಂಧುಗಳ ಮಾತಿಗೆ ಕಿವಿಗೊಡದೆ ತಮ್ಮ ಎಲ್ಲಾ ಊರುಗಳಿಂದ ಗಿಬೆಯಕ್ಕೆ ಬಂದು ಇಸ್ರಾಯೇಲ್ಯರ ಸಂಗಡ ಯುದ್ಧಕ್ಕೆ ನಿಂತರು. ಆ ದಿವಸದಲ್ಲಿ ಆಯಾ ಊರುಗಳಿಂದ ಯುದ್ಧ ಸನ್ನದ್ಧರಾಗಿ ಕೂಡಿ ಬಂದ ಬೆನ್ಯಾಮೀನರ ಸಂಖ್ಯೆಯು 26,000ವಾಗಿತ್ತು. ಇವರಲ್ಲದೆ ಗಿಬೆಯದಲ್ಲಿದ್ದ 700 ಮಂದಿ ಯುದ್ಧವೀರರಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ಒಂದು ಆಲೋಚನೆಯನ್ನು ಮಾಡಿಕೊಂಡರು. ಅದಕ್ಕೆ ಸರಿಯಾಗಿ ತಮ್ಮ ಕಾರ್ಯ ಪ್ರವೃತ್ತರಾಗುವುದಕ್ಕೆ ಅವರು ಸಿದ್ಧರಾದರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 20ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಎಲ್ಲ ಜನರಲ್ಲಿ 700 ಮಂದಿ ಎಡಚರಾದ ಯುದ್ಧವೀರರಿದ್ದರು. ಅವರಲ್ಲಿ ಪ್ರತಿಯೊಬ್ಬನು ಕೂದಲೆಳೆಯುವಷ್ಟು ಗುರಿ ತಪ್ಪದ ಹಾಗೆ ಕವಣೆಯನ್ನು ಹೊಡೆಯುವುದರಲ್ಲಿ ನಿಪುಣನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ಸಾರಿ ಒಬ್ಬ ವ್ಯಕ್ತಿಯು ದಾವೀದನು ಗೊಲ್ಯಾತನನ್ನು ಕೊಂದು ಹಾಕಿದ್ದ ವಿಷಯವಾಗಿ ಮಾತನಾಡುತ್ತಾ, ದಾವೀದನು ಅಷ್ಟು ನಿಷ್ಕೃಷ್ಟವಾಗಿ ಗೊಲ್ಯಾತನ ಹಣೆಗೆ ಹೊಡೆದಿರಲಿಕ್ಕಿಲ್ಲ ಎಂಬುದಾಗಿ ಹೇಳಿದನು. ಆದರೆ ನಮ್ಮ ವಾಕ್ಯ ಭಾಗದಲ್ಲಿ ನಾವು ನೋಡುವ ಈ 700 ಮಂದಿ ಎಡಚರು ನಾವಿಂದು ನಮ್ಮ ಬಂದೂಕುಗಳನ್ನು ಉಪಯೋಗಿಸುವಂತೆ ತಮ್ಮ ಕವಣೆಗಳನ್ನು ಬಹು ನಿಷ್ಕೃಷ್ಟವಾಗಿ ಉಪಯೋಗಿಸುತ್ತಿದ್ದರು. ಇವರು ಕೂದಲೆಳೆಯನ್ನು ಆರಿಸಲು ಶಕ್ತರಾಗಿದ್ದರು. ಅವರ ಆ ಕವಣೆಯ ಹೊಡೆತ ಎಷ್ಟು ಭಯಂಕರವಾಗಿದ್ದಿರಬಹುದು. ಆದರೆ ಪ್ರಿಯರೇ, ಬೆನ್ಯಾಮೀನರು ಅಂಕೆ ಸಂಖ್ಯೆಯಲ್ಲಿ ಹೆಚ್ಚಿನವರಾಗಿ ಕಂಡುಬಂದರೂ ವಾಸ್ತವವಾಗಿ ಅವರು ಹೆಚ್ಚು ಕಡಿಮೆ ನಾಶವಾಗಿ ಹೋದರು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 20ನೇ ಅಧ್ಯಾಯ 44ನೇ ವಚನದಿಂದ 46ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಈ ಪ್ರಕಾರ ಬೆನ್ಯಾಮೀನರಲ್ಲಿ 18,000 ಮಂದಿ ಯುದ್ಧವೀರರು ಹತರಾದರು. ಇದಲ್ಲದೆ ಅವರು ಅರಣ್ಯದಲ್ಲಿರುವ ರಿಮ್ಮೋನ್ಗಿರಿಗೆ ಓಡಿ ಹೋಗುವಾಗ ಹಕ್ಕಲು ತೆನೆಗಳನ್ನೋ ಎಂಬಂತೆ 5,000 ಜನರನ್ನು ರಾಜ್ಯ ಮಾರ್ಗಗಳಲ್ಲಿ ಕೊಂದು ಹಾಕಿದರು. ಅಲ್ಲಿಂದ ಗಿದೋಮಿನವರೆಗೆ ಹಿಂದಟ್ಟಿ ತಿರುಗಿ 2,000 ಜನರನ್ನು ಹತಮಾಡಿದರು. ಹೀಗೆ ಆ ದಿವಸ ಬೆನ್ಯಾಮೀನರಲ್ಲಿ 25,000 ಯುದ್ಧ ಸನ್ನದ್ಧರಾದ ಭಟರು ಸಂಹತರಾದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೆನ್ಯಾಮೀನ ಕುಲದವರು ತಮ್ಮ ಅಶ್ಲೀಲ ದುರಾಚಾರಕ್ಕಾಗಿ ನ್ಯಾಯ ತೀರಿಸಲ್ಪಟ್ಟರು. ಅಷ್ಟೊಂದು ಜನರು ಸತ್ತದ್ದು ಎಂಥ ದುಃಖದ ಸಂಗತಿಯಲ್ಲವೇ? ಬೆನ್ಯಾಮೀನ್ ಕುಲವು ಅಚ್ಚುಮೆಚ್ಚಿನ ಕುಲವಾಗಿತ್ತು. ನಾವು ಒಂದು ವೇಳೆ ಜ್ಞಾಪಿಸುವುದಾದರೆ, ಬೆನ್ಯಾಮೀನನು ಮುದುಕನಾದ ಯಾಕೋಬನ ಕೊನೆಯ ಹಾಗೂ ಅಚ್ಚುಮೆಚ್ಚಿನ ಮಗನಾಗಿದ್ದನು. ಇದೇ ಬೆನ್ಯಾಮೀನನಿಗಾಗಿ ಯೆಹೂದನು ತನ್ನ ಪ್ರಾಣವನ್ನು ನೀಡಲು ಮುಂದಾಗಿದ್ದನು. ಪ್ರಿಯರೇ, ಬೆನ್ಯಾಮೀನನು ಯೆಹೂದನ ನಂತರ ಸ್ಥಾನವನ್ನು ಹೊಂದಿದ್ದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಹು ದುಃಖದ ವಿಷಯವೇನೆಂದರೆ ಅಶ್ಲೀಲ ದುರಾಚಾರವು ಸಂಭವಿಸಿತು ಮತ್ತು ಅದರ ಪರಿಣಾಮವಾಗಿ ಕುಲಕ್ಕೆ ವಿರುದ್ಧವಾಗಿ ಕುಲವು, ಗೋತ್ರಕ್ಕೆ ವಿರೋಧವಾಗಿ ಗೋತ್ರವು ನಿಲ್ಲುವಂತಾಯಿತು. ನಂತರ ಅದು ರಾಜಕೀಯ ಅನಾಯಕತ್ವಕ್ಕೆ ನಡೆಸಿತು. ಪ್ರಿಯರೇ, ಮೊದಲು ದೇವಸ್ಥಾನದಲ್ಲಿ ಧಾರ್ಮಿಕ ವಚನಭ್ರಷ್ಟತೆ, ನಂತರ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ನೈತಿಕ ಘೋರತನ ಮತ್ತು ಅಂತಿಮವಾಗಿ ರಾಷ್ಟ್ರದಲ್ಲಿ ರಾಜಕೀಯ ಅನಾಯಕತ್ವ. ಹೀಗೆ ಯಾವುದೇ ರಾಷ್ಟ್ರವಾದರೂ ಸರಿ, ಈ ಹಂತಗಳಲ್ಲಿಯೇ ಬಿದ್ದು ಹೋಗುತ್ತವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನ್ಯಾಯಸ್ಥಾಪಕರ ಪುಸ್ತಕದ ಕೊನೆಯ ಅಧ್ಯಾಯವು ಇಸ್ರಾಯೇಲ್ಯರು ತಮ್ಮ ಕಳೆದು ಹೋದ ಕುಲಕ್ಕೋಸ್ಕರ ಗೋಳಾಡುವುದನ್ನು ಮತ್ತು ಆ ಕುಲದ ಭವಿಷ್ಯತ್ ಕಾಲಕ್ಕೆ ಬೇಕಾದ ಮುನ್ನೇರ್ಪಾಡನ್ನು ಮಾಡಿರುವುದರ ಕುರಿತು ಹೇಳುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 21ನೇ ಅಧ್ಯಾಯ ಮೊದಲಿನ 7 ವಚನಗಳು ಹೀಗೆ ಹೇಳುತ್ತದೆ. ಇಸ್ರಾಯೇಲ್ಯರೆಲ್ಲರೂ ಮಿಚ್ಪೆಯಲ್ಲಿದ್ದಾಗ ತಾವು ಬೆನ್ಯಾಮೀನರಿಗೆ ತಮ್ಮ ಹೆಣ್ಣುಗಳನ್ನು ಕೊಡುವುದಿಲ್ಲವೆಂದು ಆಣೆಯಿಟ್ಟಿದ್ದರು. ಅವರು ಬೇತೇಲಿಗೆ ಬಂದು
ಸಾಯಂಕಾಲದವರೆಗೆ ದೇವರ ಮುಂದೆ ಬಿದ್ದುಕೊಂಡು ಗಟ್ಟಿಯಾಗಿ ಅಳುತ್ತಾ, ಯೆಹೋವನೇ, ಇಸ್ರಾಯೇಲ್ಯರ ದೇವರೇ, ನಮ್ಮಲ್ಲಿ ಹೀಗೆ ಯಾಕೆ ಆಯಿತು? ಇಸ್ರಾಯೇಲ್ಯರ ಒಂದು ಕುಲವು ಹಾಳಾಗಿ ಹೋಯಿತಲ್ಲ ಎಂದು ಕೂಗಿದರು. ಮರುದಿವಸ ಅವರು ಬೆಳಿಗ್ಗೆ ಎದ್ದು ಯಜ್ಞವೇದಿಯನ್ನು ಕಟ್ಟಿ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಮತ್ತು ಯೆಹೋವನ ಮುಂದೆ ಸಭೆ ನೆರೆದಾಗ ಅದಕ್ಕೆ ಬಾರದೇ ಇದ್ದಂಥ ಇಸ್ರಾಯೇಲ್ಯರು ಯಾರ್ಯಾರೆಂದು ವಿಚಾರ ಮಾಡಿದರು. ಯಾಕೆಂದರೆ ಮಿಚ್ಪೆಯಲ್ಲಿ ಯೆಹೋವನ ಸನ್ನಿಧಿಗೆ ಬಾರದವರನ್ನು ಕೊಂದೇ ಹಾಕುವೆವೆಂದು ಆಣೆಯಿಟ್ಟು ಖಂಡಿತ ಪ್ರಮಾಣ ಮಾಡಿದ್ದರು. ಇಸ್ರಾಯೇಲ್ಯರು ತಮ್ಮ ಬಂಧುಗಳಾದ ಬೆನ್ಯಾಮೀನರ ಅವಸ್ಥೆಯನ್ನು ನೆನೆಸಿ ದುಃಖದಿಂದ, ಅಯ್ಯೋ, ಇಸ್ರಾಯೇಲ್ಯರಾದ ನಮ್ಮಲ್ಲಿ ಒಂದು ಕುಲವು ಕಡಿಮೆಯಾಯಿತಲ್ಲ. ಜೀವದಿಂದುಳಿದವರಿಗೆ ಹೆಂಡತಿಯರನ್ನು ದೊರಕಿಸಿಕೊಡುವುದು ಹೇಗೆ? ನಮ್ಮ ಹೆಣ್ಣುಗಳನ್ನು ಅವರಿಗೆ ಕೊಡುವುದಿಲ್ಲವೆಂದು ಯೆಹೋವನ ಹೆಸರಿನಲ್ಲಿ ಆಣೆಯಿಟ್ಟೆವಲ್ಲ ಎಂದು ಗೋಳಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯುದ್ಧದ ನಂತರ ಆದಂಥ ವಿಚಾರವನ್ನು ನೋಡಿರಿ. ಎಂಥ ಕಷ್ಟಕರವಾದ ಸನ್ನಿವೇಶ! ಮತ್ತು ಅವರು ದೇವರ ಬಳಿಗೆ ಬಂದು ಅವರು ಗೋಳಾಡುವಂಥ ಸ್ಥಿತಿಗೆ ನಡೆಸಿದ್ದನ್ನು ನಾವು ಇಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಬೆನ್ಯಾಮೀನರ ಹತ್ಯವು ಇಸ್ರಾಯೇಲ್ಯರಿಗೆ ಒಂದು ಹೊಸ ಸಮಸ್ಯೆಯನ್ನು ಎದುರಿಸುವಂತೆ ಮಾಡಿತು. ಹೆಚ್ಚು ಕಡಿಮೆ ಬೆನ್ಯಾಮೀನ್ ಇಡೀ ಕುಲವು ನಾಶವಾಯಿತು. ಮತ್ತು ಉಳಿದ ಕುಲದವರು ಹತರಾಗದೆ ಉಳಿದಿರುವ ಬೆನ್ಯಾಮೀನರಿಗೆ ತಮ್ಮ ಹೆಣ್ಣು ಮಕ್ಕಳನ್ನು ಕೊಡುವುದಿಲ್ಲವೆಂಬುದಾಗಿ ಆಣೆಯಿಟ್ಟರು. ಆದರೆ ಈಗ ಬೆನ್ಯಾಮೀನ್ ಕುಲವು ಹೇಗೆ ಸಂರಕ್ಷಿಸಲ್ಪಡಲಿರುವುದು? ಪ್ರಿಯರೇ, ಯುದ್ಧಕ್ಕೆ ಮುಂಚೆ ಇಸ್ರಾಯೇಲ್ಯರು ಒಂದು ವಿಷಯದಲ್ಲಿ ಆಣೆಯಿಟ್ಟಿದ್ದರು. ಯೆಹೋವನ ಸನ್ನಿಧಿಗೆ ಬಾರದವರನ್ನು ಕೊಂದೇ ಹಾಕುವೆವೆಂದು ಆಣೆಯಿಟ್ಟು ಪ್ರಮಾಣ ಮಾಡಿದ್ದರು. ಅದಕ್ಕೆ ಅನುಗುಣವಾಗಿ ಯಾಬೇಷ್ ಗಿಲ್ಯಾದಿನವರು ಯೆಹೋವನ ಸನ್ನಿಧಿಗೆ ಬಂದಿರಲಿಲ್ಲವೆಂದು ಕಂಡುಕೊಂಡು ಆ ಸ್ಥಳದ ಕನ್ಯೆಯರನ್ನು ಬಿಟ್ಟು ಉಳಿದವರನ್ನು ಕೊಂದು ಹಾಕುವಂತೆ ಇಸ್ರಾಯೇಲ್ಯರ 12,000 ಮಂದಿ ಪರಾಕ್ರಮಶಾಲಿಗಳಿಗೆ ಆದೇಶ ಹೊರಟಿತು. ಅಲ್ಲಿಂದ ಕರೆತಂದ ಕನ್ಯೆಯವರನ್ನು ಹತರಾಗದೆ ಉಳಿದ ಬೆನ್ಯಾಮೀನರಿಗೆ ಮದುವೆ ಮಾಡಿಸಲಾಯಿತು. ಆದರೆ ಪ್ರಿಯರೇ, ಆ ಕನ್ಯೆಯವರು ಸಾಕಾಗಲಿಲ್ಲ. ಮದುವೆಯಾಗದೆ ಉಳಿದಿದ್ದ ಬೆನ್ಯಾಮೀನರಿಗೆ ಕನ್ಯೆಯವರನ್ನು ತರಲು ಹಾಗೂ ಯುದ್ಧದಲ್ಲಿ ಹಾಳಾಗಿದ್ದ ಪಟ್ಟಣಗಳನ್ನು ತಿರುಗಿ ಕಟ್ಟಿಕೊಳ್ಳಲು ಮತ್ತೊಂದು ವಿಧಾನವನ್ನು ಅವರು ಕಂಡುಕೊಂಡರು. ಪ್ರೀತಿಯುಳ್ಳ ದೇವಜನರೇ, ಈ ಕಾಲವು ಸಂಪೂರ್ಣ ರಾಷ್ಟ್ರೀಯ ಭ್ರಷ್ಟತೆಯಲ್ಲಿ ಹಾಗೂ ಗೊಂದಲದಲ್ಲಿ ಅಂತ್ಯವಾಗುತ್ತದೆ. ಕೊನೆಯ ವಾಕ್ಯವು ನ್ಯಾಯಸ್ಥಾಪಕರ ಪುಸ್ತಕದ ನೀಚ ಕಥೆಯನ್ನು ಮುಕ್ತಾಯಗೊಳಿಸುತ್ತದೆ. ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ನ್ಯಾಯಸ್ಥಾಪಕರು 21ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ, ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಂಥ ದುಃಖಕರವಾದ ಸ್ಥಿತಿಯನ್ನು ನಾವು ಇಲ್ಲಿ ನೋಡುತ್ತೇವಲ್ಲವೇ? ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 1ನೇ ವಚನದಲ್ಲಿ ಇಸ್ರಾಯೇಲ್ಯರು ಯೆಹೋವನನ್ನು ಕೇಳುವುದರ ವಿಷಯವಾಗಿ ಓದಿದರೆ, ಇಲ್ಲಿ ಈ ಕೊನೆಯ ಅಧ್ಯಾಯದ ಕೊನೆಯ ವಚನದಲ್ಲಿ ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು ಎಂಬುದಾಗಿ ಓದುತ್ತಾ ಇದ್ದೇವೆ. ಅಂದರೆ ಇಸ್ರಾಯೇಲ್ಯರು ದೇವರಿಂದ ಅಷ್ಟು ದೂರ ಹೋಗಿಬಿಟ್ಟಿದ್ದಾರೆಂದು ನಮಗೆ ಕಂಡುಬರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯಾವುದೇ ಕ್ಷೇತ್ರವಾಗಿರಲಿ, ಎಲ್ಲದರಲ್ಲಿಯೂ ಆರಂಭವು ಎಷ್ಟು ಮುಖ್ಯವಾಗಿರುವುದೋ ಅಂತ್ಯವು ಅಷ್ಟೇ ಮುಖ್ಯವಾಗಿರುತ್ತದೆ ಎಂಬುದಾಗಿ ಒಬ್ಬ ದೇವಸೇವಕರು ಹೇಳಿರುತ್ತಾರೆ. ಇಸ್ರಾಯೇಲ್ಯರು ಯೆಹೋಶುವನ ಮರಣದ ನಂತರ ನ್ಯಾಯಸ್ಥಾಪಕರ ಕಾಲದಲ್ಲಿ ಉತ್ತಮವಾಗಿ ಆರಂಭಿಸಿದರು. ಆದರೆ ಮುಂದೆ ಮುಂದೆ ಸಾಗಿದ ಹಾಗೆಲ್ಲ ಅವರು ದೇವರಿಂದ ದೂರಕ್ಕೆ ಹೋದರು. ಇದಕ್ಕೆ ಮುಖ್ಯ ಕಾರಣವೆಂದರೆ ಇಸ್ರಾಯೇಲ್ಯರು ತಮ್ಮ ಮಧ್ಯದಲ್ಲಿನ ವೈರಿಗಳನ್ನು ಸಂಪೂರ್ಣವಾಗಿ ಹೊಡೆದೋಡಿಸುವಲ್ಲಿ ವಿಫಲರಾದರು ಮತ್ತು ಅದರಿಂದಾಗಿ ಅವರು ತಮ್ಮ ವೈರಿಗಳ ಆಚಾರ ವಿಚಾರಗಳಿಂದ ಪ್ರಭಾವಿತರಾದರು. ಪ್ರಿಯರೇ, ನ್ಯಾಯಸ್ಥಾಪಕರ ಪುಸ್ತಕದ ಉದ್ದಕ್ಕೂ ಇತಿಹಾಸದ ಕಾಲಚಕ್ರವು ಉರುಳುತ್ತಾ ಇದ್ದದನ್ನು ನಾವು ನೋಡಿದ್ದೇವೆ. ಪ್ರಿಯರೇ, ಜೀವಸ್ವರೂಪನಾದ ದೇವರನ್ನು ಸೇವಿಸುತ್ತಾ ಆತನ ಅನ್ಯೋನ್ಯತೆಯಲ್ಲಿರುವುದು, ಆತನನ್ನು ಬಿಟ್ಟು ದೂರ ಹೋಗಿ ದ್ರೋಹಿಗಳಾಗುವುದು, ದಾಸತ್ವಕ್ಕೆ ಒಪ್ಪಿಸಲ್ಪಡುವುದು, ಅಲ್ಲಿಂದ ಪಶ್ಚಾತ್ತಾಪದಿಂದ ದೇವರಿಗೆ ಮೊರೆಯಿಡುವುದು, ದೇವರು ತನ್ನ ಮಹಾಕೃಪೆಯಿಂದ ಬಿಡಿಸುವುದು ಎಂಬುದಾಗಿ ಅದು ಇನ್ನೂ ಉರುಳುತ್ತಲೇ ಇದೆ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಜೀವಳ ವಾಕ್ಯಗಳನ್ನು ಆಲಿಸಿದ್ದೇವೆ.
ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಏನು? ನ್ಯಾಯಸ್ಥಾಪಕರ ಪುಸ್ತಕವು ನಮ್ಮನ್ನು ನೇರವಾಗಿಯೂ ಖಂಡಿತವಾಗಿಯೂ ಎಚ್ಚರಿಸಿದೆ. ಆ ಎಚ್ಚರಿಕೆಯನ್ನು ತಳ್ಳಿ ಹಾಕುವುದು ಬೇಡ. ಪ್ರಿಯರೇ, ಇಂದೇ ನಾವು ಪಶ್ಚಾತ್ತಾಪದ ಹೃದಯದೊಂದಿಗೆ ಯೇಸು ಕ್ರಿಸ್ತನ ಬಳಿಗೆ ಬರೋಣ. ನಾಳೆಯವರೆಗೂ ಅದನ್ನು ತಳ್ಳಿ ಹಾಕುವುದು ಬೇಡ. ಆ ನಾಳೆಯು ನಮ್ಮ ಜೀವಿತದಲ್ಲಿ ಬಾರದೇ ಹೋಗಬಹುದು. ನಾಳೆಯಂಥ ನಿತ್ಯವೂ ಬುದ್ಧಿಗೇಡಿ ಹೇಳುವನು ಎಂಬುದಾಗಿ ಒಬ್ಬ ಸಂಗೀತಗಾರನು ಸುಂದರವಾದ ಅರ್ಥಗರ್ಭಿತವಾದ ಸಂಗೀತವನ್ನು ರಚಿಸಿರುವನು. ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡ ಆ ಮೊದಲ ದಿವಸಗಳಲ್ಲಿದ್ದ ಉತ್ಸಾಹ, ಹುಮ್ಮನಸ್ಸು ಈಗ ಅಷ್ಟಾಗಿ ಕಾಣುತ್ತಿಲ್ಲ. ನಮ್ಮ ಜೀವಿತ ಈಗ ನಿರುತ್ಸಾಹದಿಂದ ತುಂಬಿಕೊಂಡಿದೆ. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಿಲ್ಲ ಎಂಬ ಭಾವನೆ ನಮ್ಮಲ್ಲಿರುವುದಾದರೆ ಅದು ನಮ್ಮ ಹಿಂಜರಿಯುವಿಕೆಯಾಗಿದೆ. ಪ್ರಿಯರೇ, ಇಸ್ರಾಯೇಲ್ಯರು ತಮ್ಮ ಮಧ್ಯದಲ್ಲಿನ ವೈರಿಗಳನ್ನು ಸಂಪೂರ್ಣವಾಗಿ ಹೊಡೆದೋಡಿಸುವಲ್ಲಿ ವಿಫಲರಾದ ಹಾಗೆ ನಾವು ನಮ್ಮ ಜೀವಿತದಲ್ಲಿ ವೈರಿಯನ್ನು ಸಂಪೂರ್ಣವಾಗಿ ಹೊಡೆದೋಡಿಸುವುದಲ್ಲಿ ವಿಫಲರಾಗಿದ್ದೇವೆ. ಆದುದರಿಂದ ದೇವರಾತ್ಮನ ಸಹಾಯದಿಂದ ಇಂದೇ ವೈರಿಯನ್ನು ಜಯಿಸಿ ಯೇಸು ಕ್ರಿಸ್ತನೊಂದಿಗೆ ಇಹಲೋಕ ಯಾತ್ರೆಯಲ್ಲಿ ಜಯಶಾಲಿಗಳಾಗಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ಕೃಪೆಯಿಂದ ಹಲವಾರು ದಿನಗಳಿಂದ ನ್ಯಾಯಸ್ಥಾಪಕರು ಪುಸ್ತಕದ ಅಧ್ಯಯನ ಮಾಡ್ತಾ ಬಂದೆವು. ಪುಸ್ತಕ ಪ್ರಾರಂಭದಲ್ಲಿ ಇಸ್ರಾಯೇಲರು ಯೆಹೋವ ದೇವರನ್ನು ಕೇಳುವುದರ ವಿಷಯವಾಗಿ ಓದಿದರೆ, ಪುಸ್ತಕದ ಕೊನೆಯ ವಚನದಲ್ಲಿ ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು ಎಂಬುದನ್ನು ನೋಡ್ತೇವೆ. ಎಂತಹ ದುಃಖಕರವಾದಂಥ ಸಂಗತಿ ಅಲ್ಲವೇ? ತಮ್ಮ ವೈರಿಗಳನ್ನು ತಮ್ಮ ವಾಗ್ದಾತ ದೇಶದಲ್ಲಿ ಸಂಪೂರ್ಣವಾಗಿ ಹೊಡೆದೋಡಿಸದೆ ಅವರಿಂದ ಪ್ರಭಾವಿತರಾಗಿ ದೇವದ್ರೋಹಿಗಳಾದರು. ಆದ್ದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಆರಂಭವು ಎಷ್ಟು ಮುಖ್ಯವಾಗಿರುತ್ತದೋ ಅಂತ್ಯವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಈ ಅಧ್ಯಯನದಲ್ಲಿ ನಾವು ಕಂಡ ಸತ್ಯಗಳಿಗೆ ಅನುಸಾರವಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ನಮ್ಮ ಬಂಧು ಮಿತ್ರರನ್ನು ಆಶೀರ್ವದಿಸು. ದೇವ, ಸಂಸೋನನ ಜೀವಿತದ ಮೂಲಕ ಎಷ್ಟೆಲ್ಲ ಪಾಠಗಳನ್ನು ನಮಗೆ ಕಲಿಸಿದ್ದಿ, ಸತ್ಯಾಂಶಗಳನ್ನು ಕಲಿಸಿದ್ದಿ. ಪ್ರಿಯ ಕರ್ತನೆ, ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟು ಬಿಡಿದ್ದೆ. ನಮ್ಮ ಹೃದಯಗಳಲ್ಲಿ ದೇವರ ವಾಕ್ಯವನ್ನು ಸಮೃದ್ಧಿಯಾಗಿ ಇಟ್ಟುಕೊಳ್ಳುವಂತೆ ಕೃಪೆ ಮಾಡು. ನಿನ್ನ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡುತ್ತಾ ಈ ಪ್ರಾರ್ಥನೆಯನ್ನು ನೀವು ಕೇಳಿದ್ದಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಿರಾಶೆ, ದುಃಖ, ಗಲಿಬಿಲಿಯ ಜೀವಿತಕ್ಕೆ ದೇವರ ವಾಕ್ಯವು ಆದರಣೆ, ಸಮಾಧಾನ, ಸ್ಥಿರಚಿತ್ತವನ್ನು ನೀಡುವ ಇತರರನ್ನು ಈ ಅನುಭವಕ್ಕೆ ಕರೆತರೋಣ. ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ, ಕರೆ ಮಾಡಿರಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ನಾವು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗೋಣ. ವಂದನೆಗಳು.